ಶ್ರಾವಣ ಮಾಸದ ಹುಣ್ಣಿಮೆ ಗುರುಗಳನ್ನು ಸ್ಮರಿಸುವ ದಿನ. ಕೈವಾರದ ಶ್ರೀ ಯೋಗಿ ನಾರಾಯಣ ಯತೀಂದ್ರ ತಾತಯ್ಯನವರು ತಮ್ಮ ಸಹಸ್ರಾರು ಕೀರ್ತನೆಗಳಲ್ಲಿ ಗುರುಗಳ ಮಹತ್ವವನ್ನ ಹಾಡಿ ಹೊಗಳಿದ್ದಾರೆ. ಇಂತಹ ಗುರು ಪರಂಪರೆಯನ್ನ ಉಳಿಸಿ ಆರಾಧಿಸುವುದರ ಜೊತೆಗೆ ಗುರುಗಳಿಗೆ ಕಾಲಾರಾಧನೆಯ ಮೂಲಕ ಭಕ್ತಿಯನ್ನ ಸಮರ್ಪಿಸುವ ಗುರುಪೂಜಾ ಸಂಗೀತೋತ್ಸವವನ್ನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಜುಲೈ 19ರಿಂದ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದಿರುವ ಹಲವಾರು ಸಂಗೀತ ವಿದ್ವಾಂಸರನ್ನ ಮತ್ತು ಸಂಗೀತದ ನಾನಾ ಪ್ರಕಾರಗಳನ್ನ ಒಂದೇ ವೇದಿಕೆಯಲ್ಲಿ ನೋಡುವ ಕೇಳುವ ಸೌಭಾಗ್ಯವನ್ನು ಶ್ರೀ ಯೋಗಿ ನಾರಾಯಣ ಮಠವು ಸಾರ್ವಜನಿಕರಿಗೆ ಅನುವು ಮಾಡಿಕೊಟ್ಟಿದೆ. ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಸ್ಥಳಾವಕಾಶ ನೀಡಿ ಅವರ ಪ್ರತಿಭೆಯನ್ನ ಗುರುತಿಸುವ ಕೆಲಸವನ್ನ ಶ್ರೀ ಮಠವು ಮಾಡಿಕೊಂಡು ಬರುತ್ತಿದೆ ಎಂದು ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಯೋಜನೆ ಸಂಚಾಲಕರಾದ ವಾನರಾಶಿ ಬಾಲಕೃಷ್ಣ ಭಗವತರವರು ಹೇಳಿದ್ದಾರೆ. ಶ್ರೀ ಕ್ಷೇತ್ರ ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ದಿವ್ಯ ಸಾನ್ನಿಧ್ಯದಲ್ಲಿ ಮಾನ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ.ಆರ್. ಜಯರಾಮ್ರವರ ನೇತೃತ್ವದಲ್ಲಿ ಗುರುಪೂಜೆಗೆ ಅಗತ್ಯವಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಈಗಾಗಲೇ ದೇವಸ್ಥಾನದ ಮುಂದುಗಡೆ ಮತ್ತು ಸಭಾಂಗಣದ ಮುಂದೆ ಬೃಹತ್ತಾದ ಜರ್ಮನ್ ಟೆಂಟ್ಗಳನ್ನು ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಆಡಿಟೋರಿಯಂ ಒಳಗಡೆ ದೊಡ್ಡ ವೇದಿಕೆಯನ್ನು ಸಹ ಸಿದ್ಧಪಡಿಸಲಾಗಿದೆ. ದೇವಸ್ಥಾನ ಹಾಗೂ ಆಶ್ರಮದ ಎಲ್ಲ ಕಟ್ಟಡಗಳಿಗೂ ವಿದ್ಯುತ್ ದೀಪಾಲಂಕಾರವನ್ನು ಮಾಡುವ ಕೆಲಸ ಸಹ ಪ್ರಗತಿಯಲ್ಲಿರುತ್ತದೆ. ಈ ಕಾರ್ಯಕ್ರಮ 19 ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಸಂಗೀತ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತದೆ. ಪ್ರಾರಂಭದಲ್ಲಿ ಮಾನ್ಯ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ಭಜನೆಯನ್ನು ಮಾಡುವ ಮೂಲಕ ಈ ಸಂಗೀತೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಮಾನ್ಯ ಧರ್ಮಾಧಿಕಾರಿಗಳ ಜೊತೆಯಲ್ಲಿ ಸಂಚಾಲಕರಾದ ಬಾಲಕೃಷ್ಣ ಭಾಗವತರವರು, ಮಾನ್ಯ ಉಪಾಧ್ಯಕ್ಷರಾದ ಜೆ. ವಿಭಾಕರ್ ರೆಡ್ಡಿಯವರು, ಖಜಾಂಚಿಗಳಾದ RPM ಸತ್ಯನಾರಾಯಣರವರು ಮತ್ತು ಅನೇಕ ಟ್ರಸ್ಟಿಗಳು ಹಾಗೂ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ 3 ದಿನಗಳ ಕಾಲ ಸತತವಾಗಿ ಸಂಗೀತ, ಹರಿಕತೆ, ಭರತನಾಟ್ಯ, ನಾದಸ್ವರವಾದ್ಯ ಮತ್ತು ಪಿಟೀಲು, ಕೊಳಲು ಇಂಥ ವಾದನಗಳ ಕಾರ್ಯಕ್ರಮಗಳು ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ 72 ಗಂಟೆಗಳ ಕಾಲ ನಿರಂತರವಾಗಿ ನಡೆಯಲಿದೆ. ಈ ಸಂಗೀತೋತ್ಸವದಲ್ಲಿ ಪ್ರತಿನಿತ್ಯ ಸುಮಾರು 1000ಕ್ಕೂ ಹೆಚ್ಚಿನ ಸಂಗೀತ ವಿದ್ವಾಂಸರುಗಳು ಭಾಗವಹಿಸಿ ತಮ್ಮ ಸೇವೆಯನ್ನು ಸಮರ್ಪಿಸಲಿದ್ದಾರೆ. ಈ ಸಲದ ಸಂಗೀತೋತ್ಸವದಲ್ಲಿ ವಿಶೇಷವಾಗಿ ಕನ್ಯಾಕುಮಾರಿರವರು, ಸೂರ್ಯ ಗಾಯತ್ರಿಯವರು, ನಿಖಿಲ್ ಗುರುಚರಣ್, ಭೈರತಿ ಆಂಜನಪ್ಪ ಮೊದಲಾದ ಅನೇಕ ವಿದ್ವಾಂಸರು ಭಾಗವಹಿಸಿ ತಮ್ಮ ಸೇವೆಯನ್ನು ಗುರುಗಳಿಗೆ ಸಮರ್ಪಿಸಲಿದ್ದಾರೆ. ಕಾರ್ಯಕ್ರಮಗಳು ನಡೆಯುವ ಶ್ರೀ ಯೋಗಿ ನಾರಾಯಣ ಮಠದ ಸಭಾಂಗಣದ ಸಿದ್ಧತೆ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ. ಸಭಾಂಗಣದ ಮುಂದೆಯೂ ವಿಶಾಲವಾದ ಶೆಡ್ಗಳನ್ನು ನಿರ್ಮಿಸಲಾಗುತ್ತದೆ. ಶ್ರೀ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ಸಂಗೀತ ಕಲಾವಿದರಿಗೆ ಮತ್ತು ಭಕ್ತರಿಗೆ ವಸತಿ ಮತ್ತು ಹಣ ಊಟದ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಮಾಡಲು ಆಯೋಜಿಸಲಾಗಿದೆ. ಕೈವಾರ ಕ್ರಾಸ್ನಲ್ಲಿ ಬೃಹತ್ ಸ್ವಾಗತ ಏಕಮಾಲುಗಳನ್ನು ನಿರ್ಮಿಸಲಾಗಿದೆ. ದೇವಾಲಯಕ್ಕೆ ವಿಶೇಷವಾದ ವಿದ್ಯುತ್ ದೀಪಾಲಂಕಾರವನ್ನ ಮಾಡಲಾಗುತ್ತಿದೆ. 3 ದಿನಗಳ ಕಾಲ ನಡೆಯುವ ಈ ಸಂಗೀತ ಉತ್ಸವದಲ್ಲಿ ಕರ್ನಾಟಕವಲ್ಲದೆ ನೆರೆಯ ರಾಜ್ಯಗಳಿಂದಲೂ ಸಹ ನೂರಾರು ಕಲಾ ತಂಡಗಳು, ಸಹಸ್ರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಈ ಗುರು ಪೌರ್ಣಮಿ ಈ ಒಂದು ಸಮರ್ಪಣೆ ಭಾವದ ಒಂದು ಅಂಗವಾಗಿ 3 ದಿನ ಕಾಲ ಅಂದರೆ ಈ ಒಂದು 19ನೇ ತಾರೀಕು ಜುಲೈ ಮತ್ತು 20ನೇ ತಾರೀಕು ಜುಲೈ ಮತ್ತು 21ನೇ ತಾರೀಕು ಜುಲೈನಲ್ಲಿ ಸಮರ್ಪಣೆ ಭಾವದಲ್ಲಿ ಎಲ್ಲರೂ ಬಂದು ಇಲ್ಲಿ ಆ ಒಂದು ಭಕ್ತಿ ಭಾವದಿಂದ ಆ ಒಂದು ಅವರಿಗೆ ಗುರುಗಳಿಗೆ ಅರ್ಪಣೆ ಮಾಡುವಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ತಾವೆಲ್ಲರೂ ಬಂದು ಈ ಒಂದು ಆ ಪುಣ್ಯದ ಕೆಲಸದಲ್ಲಿ ಪುಣ್ಯದ ಆ ಒಂದು ಗುರುಗಳ ಅನುಗ್ರಹ ಪಡೆಯುವಂಥ ಒಂದು ತಮ್ಮ ಭಕ್ತರಿಗೆಲ್ಲರೂ ನಾನು ಭಕ್ತಿಪೂರ್ವಕ ಕೇಳ್ಕೊತಾ ಇದ್ದೇನೆ. ಬಂದು ಅವರ ಅನುಗ್ರಹವನ್ನು ತೆಗೆದುಕೊಂಡು ನಿಮ್ಮ ಆತ್ಮಕ್ಕೆ ಒಂದು ಒಳ್ಳೆಯ ಬೆಳಕನ್ನು ಕೊಡುವಂಥ ರೀತಿಯಲ್ಲಿ ನಿಮಗೆ ಬೆಳೀಲಿ ಅಂತ ನಾನು ಸದ್ಗುರು ಪಾದದಲ್ಲಿ ಕೇಳಿಕೊಂಡು ನಾನು ಬೇಡ್ಕೊತಾ ಇದ್ದೀನಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.